ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಪ್ರತಿ ವರ್ಷ ಸುಮಾರು ಒಂದು 8-10 ವರ್ಷದಿಂದ ನನ್ನ ಸ್ನೇಹಿತರುಗಳಾದಂತಹ ಜಗದೀಶ್ ಅವರು, ಕುಮಾರ್ ಅವರು, ಮಂಜು, ರವಿ, ಮಹಾದೇವ್ ಎಲ್ಲರೂ ಸೇರಿ ನಾವು ನಮ್ಮ ಕೈಲಾದಷ್ಟು ಇಲ್ಲಿ ಬರುವಂತ ಭಕ್ತರುಗಳಿಗೆ ಒಂದು ಅನ್ನ ಸಂತರ್ಪಣೆಯನ್ನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಏನಿಲ್ಲಿ ರಾತ್ರಿ ಇಲ್ಲಿ ಕಾವೇರಿ ನದಿ ತೀರದಲ್ಲಿ ತಂಗುತ್ತಾರೆ ಆ ಭಕ್ತರುಗಳಿಗೆ ನಾವಲ್ಲ, ಬೇರೆ ಬೇರೆಯವರು ಕೂಡ, ರಾಮನಗರದವರು, ಕನಕಪುರ ಟೌನ್ ಅವರು, ಬೆಂಗಳೂರವರು ಸಾಕಷ್ಟು ಜನ ಭಕ್ತರು ಬಂದು ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಭಕ್ತಾದಿಗಳು ಕೊಟ್ಟಿದ್ದಾರೆ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಸಾಹೇಬರು ಸಾಕಷ್ಟು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನೀಡಿ ಇಲ್ಲಿ ಬರುವಂಥ ಭಕ್ತರುಗಳಿಗೆ ಏನೇ ಮೂಲಭೂತ ಸೌಕರ್ಯಗಳು, ಅವ್ರ ರಕ್ಷಣೆಗೆ ಏನ್ ಬೇಕು ಎಲ್ಲಾನು ಕೂಡ ಸೂಚನೆ ಕೊಟ್ಟು ಅವರು ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಈಗ ಮಲೆಮಹದೇಶ್ವರ ಬೆಟ್ಟದ ಶ್ರೀ ಸ್ವಾಮೀಜಿಯವರು, ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕೂಡ ಬಂದು ಭಕ್ತರುಗಳನ್ನೆಲ್ಲ ನೋಡಿ ಇಲ್ಲಿ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆ ಬರುವಂತ ಭಕ್ತರ ಒಂದು ಸಡಗರ ಸಂಭ್ರಮ ಹಾಗೂ ಅವರ ಹಿತರಕ್ಷಣೆಗಳನ್ನ ನೋಡಿ ಆಶೀರ್ವಚನ ಮಾಡಿ ಹೋದ್ರು. ಅದೇ ರೀತಿ ಶಿವಾಲದ ಮೂರ್ತಿ ಅನ್ನದಾನ ಸ್ವಾಮಿಗಳು ಕೂಡ ಬಂದು ಅವರು ಕೂಡ ಭಕ್ತರ ಜೊತೆ ನಿಂತು ಅವರು ಪ್ರಸಾದವನ್ನು ವಿನಿಯೋಗವನ್ನು ಮಾಡಿ ಜೊತೆಗೆ ಎಲ್ಲಾ ಭಕ್ತರುಗಳಿಗೂ ಕೂಡ ತಮ್ಮ ಆಶೀರ್ವಚನ ನೀಡಿ ಹೋದ್ರು. ಅದೇ ರೀತಿ ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳು, ಅಧಿಕಾರಿಗಳು, ಪತ್ರಕರ್ತರು ಎಲ್ಲರೂ ಕೂಡ ಈ ಭಕ್ತರಿಗೆ ತಮ್ಮ ಕೈಲಾದಂತಹ ಒಂದು ಸಹಕಾರವನ್ನು ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ. ಇದೇ ರೀತಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪ್ರತಿ ವರ್ಷ ಶಿವರಾತ್ರಿಗೆ ಹೋಗುವಂತ ಭಕ್ತರುಗಳಿಗೆ ನಾವೆಲ್ಲರೂ ಕೂಡ ಇನ್ನು ಹೆಚ್ಚಿನ ಒಂದು ಸೇವೆಯನ್ನು ಮಾಡೋಣ ಅಂತ ಹೇಳಿ ನಾನು ಬಯಸ್ತೀನಿ.